ಇಮಾನ್ ಅಲ್ ಮಸ್ರಿ ಈ ಹೆಣ್ಣು ಮಗಳ ಕಥೆಯನ್ನು ಕೇಳಿದ್ರೆ ಖಂಡಿತವಾಗ್ಲೂ ಮೈ ಜುಮ್ ಅನ್ಸುತ್ತೆ, ಮತ್ತು ನಮ್ಮ ಕಣ್ಣಲ್ಲಿ ಕಣ್ಣೀರು ಬರೋದಂತೂ ಗ್ಯಾರಂಟಿ. ಈಗಾಗಲೇ ಹಮಾಸ್ ಮತ್ತು ಇಸ್ರೇಲ್ ನಡುವೆ ನಡೀತಿರೋಂತಹ ಯುದ್ಧ ಸಾಕಷ್ಟು ಮುಗ್ಧ ಜನರ ಪ್ರಾಣವನ್ನು ಸಹ ಬಲಿ ಪಡ್ಕೊಂಡಿದೆ. ಈ ಯುದ್ಧ ಇನ್ನೇನು ಸ್ಟಾರ್ಟ್ ಆಗಿ 83 ದಿನಗಳು ಕಳೆದರೂ ಸಹ ಇನ್ನೂ ಹೆಚ್ಚಿಗೆ ಆಗಿದೆ. ಇಷ್ಟು ದಿನಗಳಲ್ಲಿ ಈಗ ಕಡಿಮೆ ಆಗುತ್ತೆ, ಆಗ ಕಡಿಮೆ ಆಗುತ್ತೆ, ಈ ಯುದ್ಧ ನಿಂತೋಗ್ಬೋದು ಅನ್ನೋ ಒಂದು ಭರವಸೆಯಲ್ಲಿ ಈ ಹುಡುಗಿ ಇದ್ರು. ಅಂದರೆ ಈ ಹುಡುಗಿ ಈಗಾಗಲೇ 6 ತಿಂಗಳ ಗರ್ಭಿಣಿ ಆಗಿದ್ರೆ ಈ ಒಂದು ಯುದ್ಧ ಸ್ಟಾರ್ಟ್ ಆಗುವಂಥ ಟೈಮಲ್ಲಿ. ಆದರೆ ಈ ಯುದ್ಧ ಕೊನೆಗೆ ಕಾಣಲ್ಲ ಅಂತ ಗೊತ್ತಾದ ನಂತರ ಈ ಹುಡುಗಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ. ಇನ್ನು ಹಾಸ್ಪಿಟಲ್ಗೆಲ್ಲ ಹೋಗಬೇಕು ಅಂದರೆ ಸುಮಾರು 4 ಕಿಲೋಮೀಟರ್, ಅಂದರೆ 4ರಿಂದ 5 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗಿ ಹಾಸ್ಪಿಟಲನ್ನು ತಲುಪಿ ಈ ಹುಡುಗಿ ತಮ್ಮ ಮಕ್ಕಳಿಗೆ ಜನ್ಮವನ್ನು ನೀಡಿದ್ದಾರೆ. ಅಂದರೆ ಇದು ಇಸ್ರೇಲ್ನಲ್ಲಿರುವಂತಹ ಗಾಜಾ ಅನ್ನೋ ಒಂದು ಊರಲ್ಲಿ ನಡೆದಿರುವಂತಹ ಘಟನೆ. ಈ ಘಟನೆಯಲ್ಲಿ ಈ ಹುಡುಗಿ ಸುಮಾರು 4 ಮಕ್ಕಳಿಗೆ ಜನ್ಮವನ್ನು ನೀಡಿದ್ದಾರೆ. ಅದರಲ್ಲಿ 2 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಇದರಲ್ಲಿ ಒಂದು ಗಂಡು ಮಗು ಬದುಕುವುದಕ್ಕೆ ತುಂಬ ಕಷ್ಟ ಅಂತ ವೈದ್ಯರು ಹೇಳಿದ್ದಾರೆ. ಆದರೆ ಈ ಒಂದು ಯುದ್ಧಗಳ ನಡುವೆ, ಈ ಒಂದು ಯುದ್ಧದ ನಡುವೆ ಈ ಮಕ್ಕಳನ್ನ ತಗೊಂಡು ಈ ಹುಡುಗಿ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿರೋಂಥ ಟೈಮಲ್ಲಿ 1-2 ದಿನ ಆ ಹಾಸ್ಪಿಟಲಲ್ಲೇ ತಂಗಿರ್ತಾರೆ, ಅಂದರೆ ಅಲ್ಲೇ ಸ್ಟೇ ಆಗಿರ್ತಾರೆ. ಆದರೆ ಆ ಒಂದು ಹುಟ್ಟಿದಂತಹ ಮಕ್ಕಳಲ್ಲಿ ಒಂದು ಮಗು ಬದುಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಮಗುವನ್ನು ಅದೇ ಹಾಸ್ಪಿಟಲಲ್ಲೇ ಬಿಟ್ಟು ಒಂದು ಭಾರದ ಮನಸ್ಸಿಂದ ಹುಡುಗಿ 3 ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಆದರೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಅನೇಕ ಮುಗ್ಧ ಜೀವ, ಅಂದರೆ ಜನಗಳ ಪ್ರಾಣ ಹೋಗ್ತಾರಂತೂ ಸತ್ಯ. ಈಗಾಗಲೇ ಈ ಯುದ್ಧ ನಿಲ್ಲೋದಕ್ಕೋಸ್ಕರ 2 ರಾಷ್ಟ್ರದವರು ಸಹ, ಅಂದರೆ 2 ಕಡೆಯವರು ಸಹ ಅನೇಕ ವಿಚಾರ, ಅಂದರೆ ಮೆಸೇಜಸನ್ನು ಕಳಿಸ್ಕೊಡ್ತಾರೆ ಯುದ್ಧ ನಿಲ್ಲಿಸಿ ಅಂತ. ಆದರೂ ಸಹ ಇದು ಕೊನೆಗಾಣುವಂಥ ಸ್ಥಿತಿಯಲ್ಲಿ ಇಲ್ಲ. ಆದರೆ ಇಂತಹ ಮುಗ್ಧ ಜೀವಗಳು ಇನ್ನೆಷ್ಟು ಬಲಿಯಾಗಬೇಕು ಅಂತ ಗೊತ್ತಿಲ್ಲ. ಆದರೆ ಇಂತಹ ಹೆಣ್ಣು ಮಕ್ಕಳು ಇನ್ನೆಷ್ಟು ಭೀಕರ ಪರಿಸ್ಥಿತಿಗಳನ್ನ ಎದುರಿಸ್ಬೇಕು ಅಂತ ಗೊತ್ತಿಲ್ಲ. ಆದರೆ ಈ ಒಂದು ಹೆಣ್ಣು ಮಗುವಿನ ಕತೆ ಮಾತ್ರ ನಮ್ಮ ಕಣ್ಣಲ್ಲಿ ಕಣ್ಣೀರು ತರಿಸುವಂಥದ್ದಂತೂ ನಿಜ. ಯಾಕಂದರೆ ಸುಮಾರು 4ರಿಂದ 5 ಕಿಲೋಮೀಟರ್ ನಡ್ಕೊಂಡು, ಅಂದರೆ ಈ ಹುಡುಗಿಗೆ 28 ವರ್ಷ, ಈ ಹುಡುಗಿ ನಡ್ಕೊಂಡು ಹೋಗಿ ತಮ್ಮ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಅಂದರೆ ನಿಜಕ್ಕೂ ತಾಯಿ ಮನಸ್ಸು ಅನ್ನೋದು ಅದಕ್ಕೆ. ಆದರೆ ಈ ಒಂದು ಘಟನೆ ಮಾತ್ರ ಚರಿತ್ರೆಯಲ್ಲಿ ಎಂದಿಗೂ ಸಹ ನಿಂತ್ಕೊಳ್ಳುವಂಥದ್ದು ನಿಜ. ಇಂತಹ ಹೆಣ್ಣು ಮಕ್ಕಳಿಗೋಸ್ಕರ ಈ ಸಮಾಜದಲ್ಲಿ ಕೇಳ್ಕೊಳ್ತಿರೋದಿಷ್ಟೇ, ಯಾವುದೇ ಯುದ್ಧಗಳಿರಲಿ ಅಥವಾ ಯಾವುದೇ ಒಂದು ಸಮರಗಳಿರಲಿ, ಇಂತಹ ಒಂದು ಸ್ಥಿತಿ ಯಾವುದೇ ಹೆಣ್ಣು ಮಕ್ಕಳಿಗೂ ಬರಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಗೇನು ಅನ್ನಿಸ್ತು ಈ ಇಮಾನ್ ಅಲ್ ಮಸ್ರಿ ಅವರ ಕಥೆಯನ್ನು ಕೇಳಿ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.